ಹಾಯ್, ಹಲೋ, ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ನಾನೊಂದು ಇಂಟ್ರೆಸ್ಟಿಂಗ್ ಕಥೆನ ತಗೊಂಡು ಬಂದಿದ್ದೀನಿ. ಹೆಚ್ಚು ತಡ ಮಾಡದೆ ಇವತ್ತಿನ ಕಥೆನ ಶುರು ಮಾಡೋಣ ಬನ್ನಿ. ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ಸನ್ಯಾಸಿ ಇದ್ದಂತೆ. ಆ ಸನ್ಯಾಸಿ ಪ್ರತಿದಿನ ನದಿಯ ದಡದಲ್ಲಿ ಕೂತ್ಕೊಂಡು ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತದೆ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾ ಇದ್ದಂತೆ. ಊರಿನ ಜನರೆಲ್ಲ ಈ ಸನ್ಯಾಸಿಯ ಮಾತನ್ನ ಕೇಳಿ ಇವನಿಗೆಲ್ಲೋ ತಲೆ ಕೆಟ್ಟಿದೆ ಅನ್ಸುತ್ತೆ, ಪ್ರತಿದಿನ ಒಂದೇ ಮಾತನ್ನ ಹೇಳ್ತಿರ್ತಾನೆ, ನಾವು ಬಯಸಿದ್ದೆಲ್ಲ ನಮಗ್ ಸಿಗುತ್ತಂತೆ ಅಂತ ಹೇಳಿ ಈ ಸನ್ಯಾಸಿಯನ್ನ ನೋಡಿ ನಗ್ತಾ ಇದ್ರಂತೆ. ಅದೇ ಊರಿನಲ್ಲಿ ಇದ್ದಂತಹ ಒಬ್ಬ ಯುವಕ ಈ ಸನ್ಯಾಸಿಯ ಬಳಿ ಬಂದು, ಸ್ವಾಮಿ, ನೀವು ಹೇಳ್ತಾ ಇದ್ದೀರಾ ನಾವು ಬಯಸಿದ್ದೆಲ್ಲ ಸಿಕ್ಕೇ ಸಿಗುತ್ತದೆ ಅಂತ. ನಾನು ಏನೋ ಒಂದು ಬಯಕೆಯನ್ನ ಇಟ್ಕೊಂಡಿದ್ದೀನಿ, ಅದು ನೆರವೇರುತ್ತಾ? ನಿಮ್ ಕೈಯಿಂದ ಅದನ್ನ ನನಗೆ ಕೊಡೋದಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಸನ್ಯಾಸಿ, ಖಂಡಿತ ಮಗು, ನೀನು ಬಯಸಿದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ಅದಕ್ಕಿಂತ ಮೊದಲು ನೀನ್ ಏನ್ ಬಯಸ್ತಾ ಇದ್ಯಾ ಅನ್ನೋದನ್ನ ನನ್ನ ಹತ್ರ ಹೇಳು ಅಂತ ಕೇಳ್ತಾರಂತೆ. ಅದಕ್ಕೆ ಆ ಹುಡುಗ, ಸ್ವಾಮಿ, ನನಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಶ್ರೀಮಂತನಾಗಬೇಕು ಅನ್ನೋ ಆಸೆ, ನಾನೊಬ್ಬ ವಜ್ರದ ವ್ಯಾಪಾರಿ ಆಗ್ಬೇಕು ಅನ್ನೋ ಆಸೆ, ಇದು ಈಡೇರುತ್ತಾ ಅಂತ ಕೇಳ್ತಾನೆ. ಯುವಕನ ಮಾತನ್ನು ಕೇಳಿದಂತಹ ಸನ್ಯಾಸಿ, ಖಂಡಿತವಾಗಿ ಮಗು, ನಾನ್ ನಿನಗೆ ಈಗ ಪ್ರಪಂಚದಲ್ಲೇ ಹೆಚ್ಚು ಬೆಲೆ ಬಾಳುವಂತಹ 2 ವಜ್ರಗಳನ್ನ ನೀಡ್ತೇನೆ ಅಂತ ಹೇಳಿ ಆ ಯುವಕನ ಅಂಗೈಯನ್ನ ಚಾಚುವಂತೆ ಹೇಳ್ತಾರೆ. ಯುವಕನು ಕೂಡ ಸನ್ಯಾಸಿಯ ಮಾತನ್ನ ಕೇಳಿ ತನ್ನ ಅಂಗೈಯನ್ನ ನೀಡ್ತಾನೆ. ಯುವಕನ ಅಂಗೈ ಮೇಲೆ ಸನ್ಯಾಸಿ ತನ್ನ ಕೈಯನ್ನ ಇಟ್ಟು, ಮಗು, ನಾನೀಗ ನಿನಗೆ ಪ್ರಪಂಚದಲ್ಲೇ ಹೆಚ್ಚು ಬೆಲೆ ಬಾಳುವಂತಹ ಒಂದು ವಜ್ರವನ್ನ ನೀಡ್ತಾ ಇದ್ದೇನೆ. ಅದೇನಂದ್ರೆ ಸಮಯ ಅಂತ ಹೇಳ್ತಾರೆ. ಇದನ್ನ ಉಪಯೋಗಿಸಿಕೊಂಡು ನೀನು ಎಷ್ಟು ವಜ್ರಗಳನ್ನ ಬೇಕಾದ್ರೂ ಕೂಡ ಸಂಪಾದಿಸ್ಕೊಳ್ಬಹುದು ಅಂತ ಹೇಳ್ತಾರೆ. ಸನ್ಯಾಸಿಯ ಮಾತನ್ನ ಕೇಳಿ ಯುವಕ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಸನ್ಯಾಸಿ, ಮಗು, ನಾನೀಗ ನಿನಗೆ ಮತ್ತೊಂದು ಬೆಲೆ ಬಾಳುವಂತಹ ಒಂದು ವಜ್ರವನ್ನ ನೀಡ್ತೇನೆ, ನಿನ್ನ ಅಂಗೈಯನ್ನ ಕೊಡು ಅಂತ ಹೇಳ್ತಾರೆ. ಸನ್ಯಾಸಿಯ ಮಾತನ್ನ ಕೇಳಿ ಯುವಕ ಮತ್ತೆ ತನ್ನ ಅಂಗೈಯನ್ನ ಚಾಚ್ತಾನೆ. ಆಗ ಸನ್ಯಾಸಿ ತನ್ನ ಕೈಯನ್ನ ಹುಡುಗನ ಅಂಗೈ ಮೇಲೆ ಇಟ್ಟು, ಮಗು, ನಾನೀಗ ನಿನಗೆ ಇನ್ನೊಂದು ಬೆಲೆ ಬಾಳುವಂತಹ ಒಂದು ವಜ್ರವನ್ನ ನೀಡ್ತಾ ಇದ್ದೇನೆ. ಅದೇನಂದ್ರೆ ತಾಳ್ಮೆ ಅಂತ ಹೇಳ್ತಾರೆ. ನೀನು ಯಾವಾಗಲಾದರೂ ಹೆಚ್ಚು ಸಮಯವನ್ನ ಉಪಯೋಗಿಸಿಯೂ ಕೂಡ ನಿನ್ನ ಕೆಲಸ ಆಗದೇ ಇದ್ದಾಗ ಈ ವಜ್ರವನ್ನ ನೀನು ಬಳಸಬೇಕು. ನೆನಪಿಟ್ಟುಕೋ, ಯಾರ ಬಳಿ ತಾಳ್ಮೆ ಅನ್ನೋ ವಜ್ರ ಇರುತ್ತದೆಯೋ ಅವರು ಖಂಡಿತವಾಗಿಯೂ ತಾವು ಅಂದುಕೊಂಡಿದ್ದನ್ನ ಸಾಧಿಸಿಯೇ ಸಾಧಿಸ್ತಾರೆ ಅಂತ ಹೇಳ್ತಾರೆ. ಸನ್ಯಾಸಿಯ ಮಾತನ್ನ ಮನಸ್ಸಿನಿಂದ ಕೇಳಿದಂತಹ ಹುಡುಗನಿಗೆ ಅದರಲ್ಲಿರುವ ಸಾರ ಮತ್ತು ಪಾಠ ಏನು ಅನ್ನೋದು ಅರ್ಥ ಆಗುತ್ತೆ. ಸಮಯ ಮತ್ತು ತಾಳ್ಮೆ ಪ್ರಪಂಚದಲ್ಲೇ ಹೆಚ್ಚು ಬೆಲೆ ಬಾಳುವಂತಹ 2 ರತ್ನಗಳು. ಈ ವಿಷಯವನ್ನು ಅರ್ಥ ಮಾಡಿಕೊಂಡಂತಹ ಆ ಹುಡುಗ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಆ ಹಳ್ಳಿಯಿಂದ ಹೊರಟು ಬೇರೊಂದು ಕಡೆ ಒಬ್ಬ ವಜ್ರದ ವ್ಯಾಪಾರಿಯ ಬಳಿ ಕೆಲಸಕ್ಕೆ ಸೇರ್ತಾನೆ. ಹೆಚ್ಚು ತಾಳ್ಮೆಯಿಂದ ಶ್ರದ್ಧೆಯಿಂದ ಕೆಲಸವನ್ನ ಕಲಿತಾನೆ. ಮುಂದೊಂದು ದಿನ ಅವನ ಶ್ರದ್ಧೆ ಮತ್ತು ಶ್ರಮದ ಫಲವಾಗಿ ಅವನು ಕೂಡ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿ ಆಗ್ತಾನೆ. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಗುರಿಯನ್ನ ಇಟ್ಕೊಂಡಿರ್ತೀವಿ. ಆದ್ರೆ ಎಲ್ಲರಿಗೂ ಕೂಡ ತಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ 2 ಅಂದ್ರೆ ಸಮಯ ಮತ್ತು ತಾಳ್ಮೆ ಅನ್ನೋ ಅತ್ಯಮೂಲ್ಯವಾದಂತಹ ರತ್ನಗಳು ಎಲ್ಲರ ಬಳಿ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನ ನೀವು ಸಾಧಿಸ್ಬೇಕಂತಿದ್ರೆ ಈ 2 ಗುಣಗಳು ನಿಮಗಿರ್ಲೇಬೇಕು. ಒಂದು ಸಮಯ ನಿರ್ವಹಣೆ, ಮತ್ತೊಂದು ತಾಳ್ಮೆ. ಸಮಯವನ್ನ ಹೆಚ್ಚು ವ್ಯರ್ಥ ಮಾಡದೆ ನಿಮ್ಮ ಗುರಿಯನ್ನು ತಲುಪುವುದರ ಬಗ್ಗೆ ಯೋಚನೆ ಮಾಡಿ. ಹಾಗೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಸಹ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ಯಾಕಂದ್ರೆ ಸಮಯಕ್ಕಿಂತ ಬಲಿಷ್ಠವಾದದ್ದು ಬೇರೇನೂ ಇಲ್ಲ, ಬೇರಾರೂ ಇಲ್ಲ. ಹಾಗೆ ತಾಳ್ಮೆಯೇ ಪ್ರಪಂಚದಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ಆಸ್ತಿ. ನಾವು ನಮ್ಮ ಜೀವನದಲ್ಲಿ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡದೆ, ಹಾಗೆ ಎಂಥ ಕಷ್ಟದ ಪರಿಸ್ಥಿತಿ ಬಂದಾಗಲೂ ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳದೆ ಇದ್ದಾಗ ನಾವು ಬಯಸಿದ್ದೆಲ್ಲವನ್ನು ಕೂಡ ನಾವು ಪಡೆಯಬಹುದು. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಇದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ.
ಮರಿದೆ ನಮ್ಮ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರುವಂತಹ ಉತ್ಸಾಹವನ್ನ ನೀಡುತ್ತೆ. ಮತ್ತೆ ನಿಮ್ಮನ್ನ ಭೇಟಿ ಮಾಡೋವರೆಗೂ ನಮಸ್ಕಾರ.